ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಬಿಜೆಪಿ ಮೇಲಿನ ಸೇಡಿಗಾಗಿ ಸರ್ಕಾರ ಶಿಕ್ಷಣ ವ್ಯವಸ್ಥೆ ಹಾಳು ಮಾಡಿದೆ. ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಆರೋಪ. ಖ್ಯಾತ ಚಿಂತಕ ವಿದ್ವಾಂಸ ಚಕ್ರವರ್ತಿ ಸೂಲಿಬೇಲಿ ಬರೆದ ತಾಯಿ ಭಾರತೀಯ ಅಮರ ಪುತ್ರರು ಎಂಬ ಪಾಠದಲ್ಲಿ ಸ್ವತಂತ್ರ ಹೋರಾಟಗಾರರಾದ ರಾಜಗುರು ಸುಖದೇವ್, ಭಗತ್ ಸಿಂಗ್ ಜೀವನ ಚರಿತ್ರೆ ಅಳವಡಿಸಲಾಗಿತ್ತು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಈ ಪಾಠವನ್ನು ಕೈಬಿಟ್ಟಿತು. ಇಂತಹ ಮಹಾನ್ ನಾಯಕರ ಪಾಠಗಳನ್ನು ಬದಲಾವಣೆ ಮಾಡಿದ್ದು ಯಾಕೆ? ಸರ್ಕಾರಕ್ಕೆ ಚಕ್ರವರ್ತಿ ಸೂಲಿಬೇಲಿ ಮೇಲಿನ ದ್ವೇಷದಿಂದ, ಬಿಜೆಪಿ ಮೇಲಿನ ಸೇಡಿನಿಂದ ಪಠ್ಯಕ್ರಮ ಬದಲಾಯಿಸಿದ್ದು ಸರಿಯಾದ ಕ್ರಮವಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಸರ್ಕಾರವನ್ನ ಆಡಳಿತಕ್ಕೆ ಬಂದ ನಂತರ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ. ಶಿಕ್ಷಣ ವ್ಯವಸ್ಥೆ ಹದಗೆಡಲು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ನಿರ್ಲಕ್ಷ್ಯ ಮನೋಭಾವನೆ ಕಾರಣವಾಗಿದೆ. ಸರ್ಕಾರ ಎಡವಟ್ಟು ಮಾಡಿ ಸಾರ್ವಜನಿಕರ ಶಿಕ್ಷಣ ತಜ್ಞರ ಟೀಕೆಗೆ ಗುರಿಯಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಲ್ಲಿ ಪಠ್ಯಕ್ರಮ ರದ್ದು ಮಾಡ್ತೀವಿ ಅಂತ ಹೇಳಿದರು. ಶಿಕ್ಷಣ ಇಲಾಖೆಯಲ್ಲಿ ಪಠ್ಯಕ್ರಮದ ಕುರಿತು ರಾಜಕೀಯ ಹಸ್ತಕ್ಷೇಪ ಆಗಬಾರದು. 6ನೇ ತರಗತಿಯಿಂದ 8ನೇ ತರಗತಿಯವರೆಗಿನ ಕನ್ನಡ ಹಾಗೂ ಸಾಮಾನ್ಯ ವಿಜ್ಞಾನ ವಿಷಯದಲ್ಲಿ 9 ಪಾಠಗಳನ್ನು ರದ್ದು ಮಾಡಿ ಬದಲಾವಣೆ ಮಾಡಿದರು. ಪಠ್ಯಪುಸ್ತಕ ಬದಲಾವಣೆ ಮಾಡಿ ವಿದ್ಯಾರ್ಥಿಗಳಿಗೆ ತಲುಪಿಸಲಿಲ್ಲ. ಆದರೆ ಕೇವಲ ಶಿಕ್ಷಕರಿಗೆ ಮಾತ್ರ ತಲುಪಿಸಿದರು. ಇದರಿಂದ ವಿದ್ಯಾರ್ಥಿಗಳ ಫಲಿತಾಂಶದ ಮೇಲೆ ಭಾರಿ ಪ್ರಮಾಣದಲ್ಲಿ ಬದಲಾವಣೆಯಾಗಿದ್ದು ದುರದೃಷ್ಟಕರ ಎಂದು ವಾಗ್ದಾಳಿ ನಡೆಸಿದರು. ಬಿಜೆಪಿ ಅವಧಿಯಲ್ಲಿ ಕಸ್ತೂರಿ ರಂಗನ್ ಸಮಿತಿ ಮಾಡಿ ಶಿಕ್ಷಣ ತಜ್ಞರ ಜೊತೆ ಚರ್ಚಿಸಿ ವೈಜ್ಞಾನಿಕ ತಳಹದಿ ಮೇಲೆ ಸಿದ್ಧಪಡಿಸಿದ ಎನ್ಇಪಿಯನ್ನು ಜಾರಿಗೆ ತರಲಾಗಿತ್ತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಎನ್ಇಪಿ ರದ್ದು ಮಾಡಿತು. ರಾಜ್ಯಾದ್ಯಂತ ಸಿಬಿಎಸ್ಇ, ಐಸಿಎಸ್ಸಿ ಶಾಲೆಗಳಲ್ಲಿ ಎನ್ಇಪಿ ಜಾರಿಯಾಗುತ್ತಿವೆ. ಇದರಿಂದ ನಮ್ಮ ರಾಜ್ಯದಲ್ಲಿಯೇ 2 ರೀತಿಯ ಶಿಕ್ಷಣ ವ್ಯವಸ್ಥೆ ಜಾರಿ ಇದ್ದು ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಗೊಂದಲ ಉಂಟಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಯದೇವ್ ಮೆಣಸ್ಕಿ, ಪುನೀತ್ ಬೆನಕವಾರಿ, ರವಿ ನರೇಗಲ್, ಹನುಮಂತ್ ಹಳ್ಳೂರ್, ಶಿವು ಜೋಗೇನ್ ಹಾಗೂ ಸೋಮು ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ತಪ್ಪು ನಿರ್ಣಯಗಳನ್ನು ಕೈಗೊಂಡು ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದೆ ಅಂತಕೊಂಡು ಹೇಳಕ್ಕೆ ಬಯಸ್ತೇನೆ. ಶಿಕ್ಷಣ ವ್ಯವಸ್ಥೆ ಹದಗೆಡಲು ಇದು ಪ್ರಮುಖವಾದಂಥ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ. ಅವರ ಒಂದು ನಿರ್ಲಕ್ಷ್ಯ, ಇಲಾಖೆ ಬಗ್ಗೆ ಇರತಕ್ಕಂಥ ನಿರ್ಲಕ್ಷ್ಯ ಮನೋಭಾವನೆ. ಹಾಗಾಗಿ ಈ ಸರ್ಕಾರ ಸಾಕಷ್ಟು ಹಂತದಲ್ಲಿ ಎಡವಿದೆ ಮತ್ತು ಎಡವಟ್ಟು ಮಾಡಿಕೊಂಡದೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಾಲಕರ, ಸಾರ್ವಜನಿಕರ, ಶಿಕ್ಷಣ ತಜ್ಞರ ಟೀಕೆಗೆ ಇವತ್ತು ಗುರಿಯಾಗಿದೆ. ಹಲವಾರು ತಪ್ಪುಗಳನ್ನು ಮಾಡಿದೆ, ಹಲವಾರು ಹಂತಗಳಲ್ಲಿ ಎಡವಿದೆ. ನಾವು ಅಷ್ಟು ಹೇಳಲಿಕ್ಕೆ ಹೋಗುವುದಿಲ್ಲ. ಕೆಲವೊಂದು ಪ್ರಮುಖವಾದಂಥ ಏನು ತಪ್ಪುಗಳನ್ನು ಸರ್ಕಾರ ಕೈಗೊಂಡಿದೆ ಅದರ ಬಗ್ಗೆ ನಿಮ್ಮ ಮಾಹಿತಿ ಕೊಡಲಿಕ್ಕೆ ನಾನು ಇಚ್ಛಪಡ್ತಿದ್ದೇನೆ. ಮೊದಲನೇದು ಹೇಳಬೇಕಾದದ್ದು, ಅಧಿಕಾರಕ್ಕೆ ಜೂನಕ್ಕೆ ಬಂದ್ರಿ, 1 ವರ್ಷ ಆಗ್ತಾ ಬಂತು, ಪೂರ್ತಿ ಆಯಿತು. ಅಧಿಕಾರಕ್ಕೆ ಬಂದು ಮೊದಲನೇ ತಿಂಗಳಿಂದನೇ ಸ್ಟಾರ್ಟ್ ಮಾಡಿದರು. ಈ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರ ಏನೇನು ಪಠ್ಯಕ್ರಮ ರಚನೆ ಮಾಡ್ಯದ ಆ ಪಠ್ಯಕ್ರಮವನ್ನು ರದ್ದು ಮಾಡ್ತೀವಿ ಆರಂಭನ ಮೊದಲೇ ತಿಂಗಳಿಂದ ಆಯಿತು. ತಮಗೆಲ್ಲ ಗೊತ್ತಿದ್ದಂಥ ಸಂಗತಿ, ಶಿಕ್ಷಣ ಇಲಾಖೆಯೊಳಗೆ ವಿಶೇಷವಾಗಿ ಪಠ್ಯಕ್ರಮದ ಕುರಿತು, ಪಠ್ಯಕ್ರಮದ ಬಗ್ಗೆ ಇದರೊಳಗೆ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು. ಇದು ಶಿಕ್ಷಣ ತಜ್ಞರಿಗೆ ಬಿಟ್ಟುಕೊಟ್ಟಂಥ ವಿಚಾರ, ಶಿಕ್ಷಣ ಇಲಾಖೆಗೆ ಬಿಟ್ಟುಕೊಟ್ಟಂಥ ಒಂದು ವಿಚಾರ. ಹೀಗಿದ್ದಾಗ್ಯೂ ಕೂಡ ಸರ್ಕಾರ
ಇವತ್ತು 6ನೇ ತರಗತಿಯಿಂದ ಹಿಡಿದು 8ನೇ ತರಗತಿವರೆಗೆ ಕನ್ನಡ ವಿಷಯ ಮತ್ತು ಏನು ಸೋಷಿಯಲ್ ಸ್ಟಡೀಸ್, ಸಾಮಾನ್ಯ ವಿಜ್ಞಾನ, ಇವೆರಡೂ ವಿಷಯಗಳಲ್ಲಿ ಸುಮಾರು 9 ಪಾಠಗಳನ್ನು ಹಿಂದೆ ಮಾಡಿದಂಥ ಪಠ್ಯಕ್ರಮ ರಚನೆ ಮಾಡಿದಂಥ 9 ಪಾಠಗಳನ್ನು ಅದನ್ನು ರದ್ದು ಮಾಡಿ ಅದನ್ನು ಬದಲಾವಣೆ ಮಾಡಿದರು. ಅದೆಷ್ಟು ಆತುರದಿಂದ ಮಾಡಿದ್ರಪ್ಪ ಅಂತಂದ್ರೆ ಇದ್ರ ಬಗ್ಗೆ ಕೂಲಂಕಷವಾಗಿ ವಿಚಾರ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ರಾಜ್ಯದ ಇತಿಹಾಸದ ಪ್ರಥಮ ಬಾರಿಗೆ ಪಠ್ಯಕ್ರಮ ಬದಲಾವಣೆ ಮಾಡಬೇಕಂತ ತಿಳ್ಕೊಂಡು ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರು. ಈ ಪಠ್ಯಕ್ರಮ ಕುರಿತು ಕ್ಯಾಬಿನೆಟ್ ವಿಷಯ ಹೋಗಬಾರ್ದು, ಯಾಕಂದ್ರೆ ರಾಜಕೀಯ ಬೆರೆಸಬಾರ್ದು, ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು. ಇದು ರಾಜ್ಯದ ಇತಿಹಾಸದೊಳಗೆ ಈ ರೀತಿ ನಡೆದದ್ದು ಬಹಳ ದುರ್ದೈವದ ಸಂಗತಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಬಹಳ ಮುಖ್ಯವಾಗಿ ನಾನು ಹೇಳಿದೆ 9 ಪಾಠಗಳನ್ನು ಬದಲಿ ಮಾಡ್ಯಾರ. ಈ ಪುಸ್ತಕ ಪ್ರಕಟ ಆಯಿತು. ಇದನ್ನ ಕರ್ನಾಟಕ ಸರ್ಕಾರದ ಕರ್ನಾಟಕ ಪಠ್ಯಪುಸ್ತಕ ಸಂಘದಿಂದ ಪ್ರಕಟ ಮಾಡಿದರು. ಇದನ್ನು ಪ್ರಕಟ ಮಾಡಿ ಇದು ವಿದ್ಯಾರ್ಥಿಗೆ ತಲುಪಲಿಲ್ಲ. ಜೂನ್ದೊಳಗೆ ಶಾಲೆ ಪ್ರಾರಂಭ ಆಗ್ತಾವೆ. ಈ ಪಠ್ಯಪುಸ್ತಕ ಬದಲಾವಣೆ ಇದು ಕೊಟ್ಟರೆ ಯಾವಾಗ ಇದನ್ನು ಯಾವಾಗ ಹೊರಗೆ ತಂದರು? ಜುಲೈ ಕೊನೆಯ ವಾರ, ಆಗಸ್ಟ್ ಮೊದಲನೇ ವಾರದೊಳಗೆ ಪುಸ್ತಕ ಪ್ರಕಟ ಆಯಿತು. ಇದು ಯಾರಿಗೆ ತಲುಪಬೇಕು? ಬದಲಾವಣೆ ಅಂದರೆ ವಿದ್ಯಾರ್ಥಿಗಳಿಗೆ ತಲುಪಬೇಕು, ಮಕ್ಕಳಿಗೆ ತಲುಪಬೇಕು. ಸರ್ಕಾರ ಬದಲಾವಣೆ ಆದ ಪಠ್ಯಕ್ರಮವನ್ನು ಮಕ್ಕಳಿಗೆ ಕೊಡಲಿಲ್ಲ. ಇದನ್ನು ಯಾರಿಗೆ ಕೊಟ್ಟರು? ಬರೀ ಟೀಚರ್ಸಿಗೆ ಕೊಟ್ಟರು. ಹೀಗಾಗಿ ಮಕ್ಕಳಿಗೆ ಇದೊಂದು ಘೋರ ಅನ್ಯಾಯ ಮಾಡಿದ್ರು. ಏನು ಬದಲಾವಣೆ ಆಗೈತೆ? ಮಕ್ಕಳು ಓದಬೇಕಲ್ಲ, ಅವ್ರಿಗೆ ತಿಳಿಕೊಡ್ಬೇಕು, ಅವ್ರಿಗೆ ಕೊಡಲೇ ಶಿಕ್ಷಕರಿಗೆ ಮಾತ್ರ ಇದನ್ನು ತಲುಪಿಸಿದ್ರು. ಹೀಗಾಗಿ 8 ಇರ್ಬೋದು, 9 ಇರ್ಬೋದು, 10 ಇರ್ಬೋದು, ಅದು ಓದ್ಲಿಕ್ಕೆ ಸರಿಯಾಗಿ ಪಠ್ಯಪುಸ್ತಕ ಇರಲಾರ್ದಕ್ಕನ ರಿಸಲ್ಟಿನ ಮ್ಯಾಗ, ಫಲಿತಾಂಶದ ಮ್ಯಾಗ ಇದು ಪರಿಣಾಮ ಆಗಿದೆ, ವಿಳಂಬ ಮಾಡಿದ್ದಕ್ಕೆ. ನನ್ನ ವಿಚಾರ ಏನಪ್ಪ ಅಂದ್ರೆ, ಈ ಸರ್ಕಾರಕ್ಕೆ ಬದಲಾವಣೆ ಮಾಡುವ ಅಧಿಕಾರ ಇಲ್ಲ ಅನ್ನಂಗಿಲ್ಲ. ನಿಜವಾಗಿ ಅವಶ್ಯಕತೆ ಇರಲಿಲ್ಲ ಬದಲಾವಣೆ ಮಾಡೋದು. ಆಯ್ತು, ಸರ್ಕಾರ ಅಧಿಕಾರದ ನಿರ್ಣಯ ಮಾಡಿದರು. ಅವಸರ ಏನಿತ್ತು? 22-23ಕ್ಕೆ ಅಧಿಕಾರಕ್ಕೆ ಬಂದ ಕೂಡಲೇ ಅವಶ್ಯಕ ಏನಿತ್ತು? ಸೂಕ್ತವಾದ ಟೈಮ್ ತಗೊಂಡು ವಿಚಾರ ಮಾಡಿ, ಶಿಕ್ಷಣ ತಜ್ಞರು ಚರ್ಚೆ ಮಾಡಿ ಅದನ್ನು 24-25 ಈ ವರ್ಷದಿಂದ ತರಬಹುದಾಗಿತ್ತಲ್ಲ. ಆತುರ ಯಾಕೆ ಮಾಡಿದ್ರು? ಅವಸರ ಯಾಕೆ ಮಾಡಿದ್ರು? ಇದು ಅನಾವಶ್ಯಕವಾಗಿ ಸರ್ಕಾರ ಇದನ್ನ ಇದರೊಳಗೆ ಏನು ತಪ್ಪು ಹೆಜ್ಜೆಯನ್ನು ಇಟ್ಟಿದೆ ಅಂತ ತಿಳ್ಕೊಂಡು ನಾನು ಹೇಳಕ್ಕೆ ಬಯಸ್ತೇನೆ. 2ನೇ ಲೋಪದೋಷ ಈ ಸರ್ಕಾರ ಮಾಡಿದ್ದು, ಇದು ಒಂದು ಪಠ್ಯಕ್ರಮದ ಕುರಿತಾಯಿತು. ಒಂದು ಉದಾಹರಣೆ ಕೊಡ್ತೀನಿ. ನಾನು ತಮಗೆಲ್ಲ ಗೊತ್ತದ ಚಕ್ರವರ್ತಿ ಸೂಲಿಬೆಲೆ ಅವರು. ಚಕ್ರವರ್ತಿ ಸೂಲಿಬೆಲೆ ಅವರು ಕನ್ನಡದೊಳಗೆ ಅವ್ರದೊಂದು ಪಾಠ ಬರೆದಾರ, ಅವ್ರದ್ದು ಒಂದು ಲೇಖನ ಇದೆ. ಚಕ್ರವರ್ತಿ ಸೂಲಿಬೆಲೆ ಅವರು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತದ, ಅವರು ವಿದ್ವಾಂಸರು, ಶ್ರೇಷ್ಠ ವಾಗ್ಮಿಗಳು, ರಾಜ್ಯದ ದೇಶದ ಇತಿಹಾಸ ಓದಿಕೊಂಡಾರ, ತಿಳ್ಕೊಂಡಾರ. ಅವರು ಪಾಠ ಇತ್ತು ಅವ್ರದ್ದೇನು, ತಾಯಿ ಭಾರತೀಯ ಅಮರ ಪುತ್ರರು, ತಾಯಿ ಭಾರತೀಯ ಅಮರ ಪುತ್ರರು. ಈ ಹೆಡ್ಡಿಂಗ್ ಒಳಗೆ ಅವರು ರಾಜ್ಗುರು ಅವರ ಬಗ್ಗೆ, ಸುಖದೇವರ ಬಗ್ಗೆ, ಭಗತ್ ಸಿಂಗ್ರವ್ರ ಬಗ್ಗೆ ಲೇಖನ ಹೇಳಿದ್ದು. ಈ ಸರ್ಕಾರ ಏನು ಮಾಡ್ತೀರಿ? ಈ ಸರ್ಕಾರ ಸುಖದೇವರ ಬಗ್ಗೆ ಅಂತ ಬರೆದಂಥ ಒಂದು ಪರಿಚಯ ಮತ್ತು ರಾಜ್ಗುರು, ನಿಮ್ಗೆ ಗೊತ್ತದ ರಾಜ್ಗುರು ಸುಖದೇವರು ಸ್ವತಂತ್ರ ಹೋರಾಟದೊಳಗೆ ಗಲ್ಲಿಗೇರಿಸಿ ಅಂಥವ್ರ ಪಾಠ ತೆಗಿತೀರಾ ನೀವು? ಅಂಥವ್ರ ಪಾಠ ನೀವು ಬದಲಾವಣೆ ಮಾಡ್ತೀರಾ? ಕಾರಣ ಏನಿದಕ್ಕೆ? ಲೇಖಕರು ಯಾರು? ಇದನ್ನು ಬರೆದವ್ರು ಲೇಖಕರು ಯಾರಪ್ಪ ಅಂತಾರೆ? ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದಾರ, ಅವ್ರು ಬೇಡಪ್ಪ. ನಮ್ಮ
ಅರೆ ಸರ್ಕಾರ ಪಠ್ಯ ವಸ್ತು ನೋಡಬೇಕು, ಏನು ಬರೆದಿದ್ದಾರ ಪಠ್ಯ ವಸ್ತುವನ್ನು ನೋಡಬೇಕು, ಅದು ಸರಿಯದನೋ ತಪ್ಪದನೋ, ಯಾರು ಬರೆದವ್ರು ಲೇಖಕರು ನೋಡಬಾರ್ದು. ಚಕ್ರವರ್ತಿ ಸುಲಿಬೆಲೆ ಬರೆದವ್ರು ಬ್ಯಾಡ ತೆಗೆದಾಕ. ಸೊ ಈ ರೀತಿಯ ಅಂದ್ರೆ ಬಿಜೆಪಿ ವಿರುದ್ಧ ಒಂದು ಸೇಡಿನ ಮನೋಭಾವನೆಯನ್ನು ಈ ಪಠ್ಯಕ್ರಮದ ಬದಲಾವಣೆಯಲ್ಲಿ ಅವರು ತೆಗೆದುಕೊಂಡಿದ್ದಾರೆ ಅಂತೂ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತು ಎರಡನೇದು ವಿಷಯ, ಲೋಪದೋಷ ಮಾಡಿದ್ದು ಸರ್ಕಾರ ಬಂದ ಮ್ಯಾಗ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ ಇವತ್ತು ಶಿಕ್ಷಣ ವ್ಯವಸ್ಥೆಯೊಳಗೆ ಬದಲಾವಣೆ ಆಗಬೇಕಾಗಿತ್ತು. ಅವರು NEP 2020 ಜಾರಿ ತಂದು ಇವತ್ತು ಶ್ರೇಷ್ಠ ವಿಜ್ಞಾನಿಯಾಗಿರ್ತಕ್ಕಂಥ ಕಸ್ತೂರಿ ರಂಗನ್ ನೇತೃತ್ವದ ಸಮಿತಿ ಮಾಡಿ ಕಸ್ತೂರಿ ರಂಗನವರು 3 ವರ್ಷ ಅಧ್ಯಯನ ಮಾಡಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ತಜ್ಞರ ಜೊತೆಗೆ ಚರ್ಚೆ ಮಾಡಿ, ಉದ್ಯಮಿಗಳ ಜೊತೆಗೆ ಚರ್ಚೆ ಮಾಡಿ, ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ, ಮಾಹಿತಿಯನ್ನು ಸಂಗ್ರಹ ಮಾಡಿ ಒಂದು ಹೊಸ ಶಿಕ್ಷಣ ನೀತಿಯನ್ನು ಒಂದು ಡ್ರಾಫ್ಟ್ ರೆಡಿ ಮಾಡಿದರು. ಅದನ್ನು ಏಕಾಏಕಿಯಾಗಿ ಅವರು ಶಿಕ್ಷಣ ನೀತಿ ಜಾರಿ ಮಾಡಲಿಲ್ಲ, ಅಭಿಪ್ರಾಯ ಸಂಗ್ರಹ ಮಾಡಿದರು. ಅಭಿಪ್ರಾಯದ ಆಧಾರದ ಮೇಲೆ ಒಂದು ಶಿಕ್ಷಣ ನೀತಿ ಡ್ರಾಫ್ಟ್ ರೆಡಿ ಆಯಿತು. ಆ ಡ್ರಾಫ್ಟನ್ನು ಮತ್ತೆ ದೇಶಕ್ಕೆ ಕೊಟ್ಟರು ಅವರು. ಈ ರೀತಿ ಶಿಕ್ಷಣ ನೀತಿಯನ್ನು ನಾವು ಜಾರಿಗೆ ತರಬೇಕಂತ ಮಾಡಿದ್ವಿ. ಇದರೊಳಗೆ ಏನು ಲೋಪದೋಷದಂತ ಅಬ್ಜೆಕ್ಷನ್ ಕೇಳಿದ್ವಿ. ಅಬ್ಜೆಕ್ಷನ್ ತಗೊಂಡು ಅದನ್ನು ಫೈನಲ್ ಡ್ರಾಫ್ಟ್ ಮಾಡಿದ್ರು. ಸೊ ವೈಜ್ಞಾನಿಕ ತಳಹದಿ ಮೇಲೆ 3 ವರ್ಷಗಳವರೆಗೆ ಅಧ್ಯಯನ ಮಾಡಿ ಸಿದ್ಧಪಡಿಸಿರ್ತಕ್ಕಂಥ ಈ NEPಯನ್ನು ಈ ಸರ್ಕಾರ ಬಂದು, ಇದು ಮೋದಿ ಸರ್ಕಾರ ಮಾಡಿದ, ಮೋದಿಯವರು ಮಾಡಿದ್ದಾರೆ, ಇದನ್ನ BJP ಮಾಡಿದ, ನಮಗೆ ಬೇಡ. ಅಲ್ಲ, ಶಿಕ್ಷಣ ವಿಷಯದಲ್ಲಿ ಯಾಕೆ ನೀವು ಜಗಳ ಮಾಡ್ತೀರಿ, ಗಲಾಟೆ ಮಾಡ್ತೀರಿ, ಯಾಕೆ ದ್ವೇಷ? ಇದು ಪಠ್ಯಕ್ರಮ ಮೋದಿಯವರು ರಚನೆ ಮಾಡಿದ್ದಲ್ಲ, ದೇಶದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು ಮಾಡಿದಂಥ ಒಂದು ಶಿಕ್ಷಣ ನೀತಿ. ಅದನ್ನ ಇವರು ಬಂದು ಅದು ಪ್ರಾರಂಭಕ್ಕೆ ಹಂಗೆ ಪಠ್ಯಕ್ರಮ ಬದಲಾವಣೆ ಅಧಿಕಾರ ವಹಿಸಿ ಒಂದೇ ತಿಂಗಳು ಚಾಲು ಮಾಡಿ, ಇದು ಅವಾಗ ಚಾಲು ಮಾಡಿ ಪಠ್ಯಕ್ರಮನ ಬದಲಾವಣೆ ಮಾಡ್ತೀವಿ, ಶಿಕ್ಷಣ ನೀತಿಯನ್ನು ಬದಲಾವಣೆ ಮಾಡ್ತೀವಿ. ಅದಕ್ಕೆ ಬದಲಾವಣೆ ಮಾಡಲಿಕ್ಕೆ ಇವತ್ತು ಮಾಜಿ UGC ಅಧ್ಯಕ್ಷ ಆಗಿರ್ತಕ್ಕಂಥ ಸುಖದೇವ್ ತೋರತ್, ಮಾಜಿ UGC ಚೇರ್ಮನ್ರಾಗಿದ್ದರು ಸುಖದೇವ್ ತೋರತ್ ಅವರು, ಅವರ ಅಧ್ಯಕ್ಷತೆಗಳ ರಚನೆ ಮಾಡಿ ಅದ್ರೂ ತರಾತುರಿ. ಅವ್ರ ಅಧ್ಯಕ್ಷರು ಎಷ್ಟು ಜನರು ಕನ್ಸಲ್ಟೇಷನ್ ಮಾಡಿದರು, ಏನು ಯಾರು ಸಲಹೆ ಪಡ್ಕೊಂಡರು, ಅವ್ರ ಮಾಹಿತಿ ತಗೊಂಡು ಇವತ್ತು NEPಯನ್ನು ರದ್ದು ಮಾಡಿ SEPಯನ್ನು ಇವತ್ತು ಜಾರಿ ತಂದಾರ. ಇದರಿಂದ ಏನಾಗ್ತದ? ಇದರಿಂದ ಆಗುವುದೇನಪ್ಪ ಅಂದ್ರೆ ಪರಿಣಾಮ ಮಕ್ಕಳ ಮೇಲೆ ಆಗ್ತದ. ರಾಜ್ಯದೊಳಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗ್ತವೆ, ಅದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ ಇವರು. ನಿಮ್ಗೆ ಉದಾಹರಣೆ ಕೊಡ್ತೀನಿ ಯಾವ ರೀತಿ ಗೊಂದಲ ನಿರ್ಮಾಣವಾಗ್ತದಂತ. ನೋಡಿ, ಇವತ್ತು ರಾಜ್ಯದೊಳಗೆ ಭಾಳಷ್ಟು CBSE ಸ್ಕೂಲ್ಸ್ ಅದಾವೆ. ಆ CBSE ಸ್ಕೂಲ್ಸ್ ಜೊತೆಗೆ ICSE ಸ್ಕೂಲ್ಸ್ ಅದಾವೆ. CBSE ಇರ್ಬೋದು, ICSE ಇರ್ಬೋದು, ಇವು ಸೆಂಟ್ರಲ್ ಗವರ್ನ್ ಮಾಡ್ತದೆ ಇವೆಲ್ಲ ಪಠ್ಯಕ್ರಮಗಳನ್ನು, ಈ ವ್ಯವಸ್ಥೆಯನ್ನು. ಸೊ CBSE ಸ್ಕೂಲ್ನೊಳಗೆ, ICSE ಸ್ಕೂಲ್ನೊಳಗೆ ಏನಾಗ್ತದೆ, NEP ಜಾರಿ ಆಗ್ತದೆ. ನಮ್ಮ ರಾಜ್ಯದೊಳಗನ ಅಟಾನಮಸ್ ಯೂನಿವರ್ಸಿಟೀಸ್ ಇದಾವೆ, ಸರ್ಕಾರಿ ವಿಶ್ವವಿದ್ಯಾಲಯ ಬೇರೆ, ಅಟಾನಮಸ್ ಯೂನಿವರ್ಸಿಟೀಸ್ ಇದಾವೆ. ಅಟಾನಮಸ್ ಯೂನಿವರ್ಸಿಟಿದು ರಾಜ್ಯದ ಕಂಟ್ರೋಲಾಗಿಲ್ಲ. ಅಟಾನಮಸ್ ಯೂನಿವರ್ಸಿಟಿರು ಕೂಡ ಅವ್ರು ಏನು ಮಾಡ್ತಾರೆ, ಅವರು ಸ್ವತಂತ್ರ, ಕೇಂದ್ರದ್ದೇನು NEP ಅದ ಅದನ್ನು ಜಾರಿ ಮಾಡ್ತಾರೆ. ಅಂದ್ರೆ ನಮ್ಮ ರಾಜ್ಯದೊಳಗೆ 2 ರೀತಿಯ ಶಿಕ್ಷಣ ಪದ್ಧತಿ ಆಗ್ತದೆ. ಒಂದು CBSE ಸ್ಕೂಲ್ನೊಳಗೆ, ಅಟಾನಮಸ್ ಯೂನಿವರ್ಸಿಟಿಗಳು ಒಂದು, ಸರ್ಕಾರಿ ಶಾಲೆ ಕಾಲೇಜೊಳಗೆ, ವಿಶ್ವವಿದ್ಯಾಲಯಗಳು ಒಂದು. ಈ ರೀತಿ ಗೊಂದಲ ನಿರ್ಮಾಣ ಆಗ್ತದ.
CBSE ICSE ಒಳಗೆ ಓದೋರು ಯಾರು? ಮ್ಯಾಕ್ಸಿಮಮ್ ಶ್ರೀಮಂತರ ಮಕ್ಕಳು. ಸರ್ಕಾರಿ ಶಾಲೆ ಒಳಗೆ ಓದೋರು ಯಾರು? ಸರ್ಕಾರಿ ಡಿಗ್ರಿ ಕಾಲೇಜ್ ಒಳಗೆ ಓದೋರು ಯಾರು? ಮಧ್ಯಮ ವರ್ಗ ಮಕ್ಕಳು, ಬಡವ್ರ ಮಕ್ಕಳು. ಅಂದ್ರೆ ಶ್ರೀಮಂತರಿಗೆ ಒಂದು ರೀತಿಯ ಶಿಕ್ಷಣ, NEP ಶಿಕ್ಷಣ, ಬಡ ಮಕ್ಕಳಿಗೆ SEP, ಇದು ರಾಜ್ಯದ ಶಿಕ್ಷಣ. ಮತ್ತು ಇದು ಗೊಂದಲ ನಿರ್ಮಾಣ ಆಗೋದಿಲ್ವ ರಾಜ್ಯಕ್ಕೆ? ನಾ ಈಗಾಗಲೇ ಹೇಳಿದಾಗ ಮಾಜಿ UGC ಚೇರ್ಮನ್ ಸುಖದೇವ್ ತೋರತ್ ಅವರ ಅಧ್ಯಕ್ಷತೆಯೊಳಗೆ ಏನು ಸಮಿತಿ ಮಾಡಿದರು, ಸಮಿತಿ ರಿಪೋರ್ಟ್ ಕೊಡ್ತು. ತಗೋಬಿಡು ಕೊಟ್ಟ 2 ದಿನದೊಳಗನ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ NEP ಒಳಗೆ 4 ವರ್ಷದ್ದು ಪದವಿ ಶಿಕ್ಷಣದ್ದು ಒಂದು ಕೋರ್ಸ್ ಇತ್ತು. 3 ವರ್ಷದ ಜೊತೆಗೆ 4 ವರ್ಷದ್ದು ಒಂದು ಮಾಡಿದರು. ಆ 4 ವರ್ಷದ ಕೋರ್ಸನ್ನು ಇವತ್ತು ರದ್ದು ಮಾಡಿಬಿಟ್ಟಾರೆ. ಅವ್ರ ರಿಪೋರ್ಟ್ ಕೊಡೋದು ತಡ ಅಲ್ಲ, ಅದ್ರ ಬಗ್ಗೆ ಪರಿಶೀಲನೆ ಮಾಡೋಕ್ಕೂ ಇಲ್ಲ ಸರ್ಕಾರ. ರಾಜ್ಯದ ವಿಶ್ವವಿದ್ಯಾಲಯ ಕುಲಪತಿಗಳನ್ನು ಅವ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ದಿಢೀರನೇ ತೋರತ್ ಅವ್ರು ಹೇಳಿದರು, ಚೇರ್ಮನ್ರು, ಸಮಿತಿ ಅಧ್ಯಕ್ಷರು, 4 ವರ್ಷದ ಬೇಡ ಅಂತ. ನೋಡಿ, ಈಗಾಗಲೇ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ನಮ್ಮ ರಾಜ್ಯದೊಳಗೆ ಈಗಾಗಲೇ NEP 4 ವರ್ಷ ಶಿಕ್ಷಣ ಜಾರಿಯಾಗಿ ಈಗಾಗಲೇ ಒಂದು 5ನೇ ಸೆಮಿಸ್ಟ್ರಿಗೆ ಬಂದಾರೆ. ಇನ್ನು 6 ತಿಂಗಳಾದ್ರೆ ಅದು ಕಂಪ್ಲೀಟ್ ಆಗ್ತದೆ 4 ಇಯರ್ಸ್ ಕೋರ್ಸ್, ಅದು ರದ್ದಿ. ಈ ರೀತಿಯ ಇವತ್ತು ತಪ್ಪು ನಿರ್ಣಯಗಳನ್ನು ಸರ್ಕಾರ ಇವತ್ತು ಕೈಗೊಳ್ತದೆ. ಇನ್ನು 3ನೇ ಲೋಪದೋಷ, ಸರ್ಕಾರ ಈ SSLC ಮತ್ತು PUC ಪರೀಕ್ಷೆಗೆ ನಿಮಗೆಲ್ಲ ಗೊತ್ತದ, ಒಂದು ಎನ್ಯುವಲ್ ಎಕ್ಸಾಮಿನೇಷನ್ ಆಗ್ತಿತ್ತು. ಎನ್ಯುವಲ್ ಎಕ್ಸಾಮಿನೇಷನ್ ಅಂದರೆ ಯಾರು ಫೇಲ್ ಆಗ್ತಾರೋ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗ್ತಿತ್ತು. ಈ ಸರ್ಕಾರ ಬಂದು ಏನು ಮಾಡ್ತೀರಿ? SSLCಗೆ 3 ಪರೀಕ್ಷೆ, PUCಗೂ 3 ಪರೀಕ್ಷೆ. ನಾ ಸರ್ಕಾರವನ್ನು, ಮನೆ ಸಿದ್ದರಾಮಯ್ಯ ಅವ್ರನ್ನ, DK ಶಿವಕುಮಾರ್ ಅವರ, ಮಧು ಬಂಗಾರಪ್ಪನವ್ರು ನೇರವಾಗಿ ಪ್ರಶ್ನೆ ಮಾಡ್ತೀನಿ. 3 ಪರೀಕ್ಷೆ ಮಾಡಂತ ತಿಳ್ಕೊಂಡು ನಿಮ್ಗೆ ಯಾರು ಹೇಳಿದಾರ್ರಿ? ವಿದ್ಯಾರ್ಥಿಗಳೇನು ಬೇಡಿಕೆ ಇತ್ತಾ? ಪಾಲಕರು ಏನರ ಬೇಡಿಕೆ ಹೇಳಿದಾರ? 2 ಸಾಲದಲ್ಲಿ ನಮಗೆ ಇನ್ನೊಂದು ಪರೀಕ್ಷೆ 3 ಮಾಡ್ರಂತ ಯಾರು ಒತ್ತಾಯ ಇತ್ತು? ಇದ್ರ ಬೇಡಿಕೆ ಇತ್ವಾ? ಇದು ಅವಶ್ಯಕತೆ ಇತ್ವಾ? ಏನು ಶಿಕ್ಷಣ ತಜ್ಞರು ಏನೋ ಇಲ್ಲ, 2 ಕಡಿಮೆ ಹಾಕೋ ಇನ್ನೊಂದು ಪರೀಕ್ಷೆ ಮಾಡೋದು ಶಿಕ್ಷಣ ತಜ್ಞರು ಏನು ಹೇಳ್ಯಾರ? ಏನು ಇಲಾಖೆ ಹೇಳೈತೆ? ಯಾರು ಇದನ್ನು ಮಾಡಿದರು? ಇದು ಅರ್ಥ ಆಗಿಲ್ಲ. ಇದನ್ನ ಶಿಕ್ಷಣ ಸಚಿವರು ಸರ್ಕಾರದಕ್ಕೆ ಉತ್ತರ ಕೊಡಬೇಕು. 3 ಪರೀಕ್ಷೆ ಮಾಡಕ್ಕೆ ಹೇಳಿದವ್ರು ಯಾರು? ಇದ್ರ ಅವಶ್ಯಕತೆ ಇತ್ತೋ ಹೆಂಗೋ? ಯಾರು ಒತ್ತಡದ ಮೇಲೆ ನೀವು 3 ಮಾಡಿರಿ? ಯಾರು ಬೇಡಿಕೆ ಇತ್ತು? ಇದನ್ನೆಲ್ಲ ಸ್ಪಷ್ಟೀಕರಣ ಕೊಡು. ಸಾರ್ವಜನಿಕವಾಗಿ ಸರ್ಕಾರದಕ್ಕೆ ಉತ್ತರ ಕೊಡಬೇಕು. ಈ 3 ಪರೀಕ್ಷೆ ಮಾಡೋದ್ರಿಂದ ಇವತ್ತು ಏನಾಗಿದೆ? 3 ಪರೀಕ್ಷೆ ಮಾಡೋದ್ರಿಂದ ಸಾಕಷ್ಟು ತೊಂದರೆಗಳಾಗಿವೆ. ಮೊದಲೇ ನಾನು ಪ್ರಮುಖವಾಗಿ ಹೇಳಬೇಕಾದದ್ದು, ವಿದ್ಯಾರ್ಥಿಗಳಲ್ಲಿ ಇವತ್ತು 3 ಪರೀಕ್ಷೆ ಮಾಡೋದ್ರಿಂದ ಈ ಪರೀಕ್ಷೆಯ ಬಗ್ಗೆ ಇರತಕ್ಕಂಥ ಒಂದು ಗಂಭೀರತೆ ಹೋಗ್ಬಿಟ್ಟದ. ಗಂಭೀರತೆನೇ ಹೋಗ್ಯದ, ಸೀರಿಯಸ್ನೆಸ್ ಹೋಗ್ಯದ. ಮತ್ತು ಪರೀಕ್ಷೆಯ ಬಗ್ಗೆ ಏನೊಂದು ಘನತೆ ಇತ್ತು, ಆ ಘನತೆನೂ ಹೋಗ್ಯದ. ಇವತ್ತು ವಿದ್ಯಾರ್ಥಿ ಅಂತಾನ ಪರೀಕ್ಷೆ 1 ಇದರ ಫೇಲ್ ಆದರೆ ಏನಾದಪ್ಪ? 2ನೇ ಪರೀಕ್ಷೆ ಐತಲ್ಲೋ, 2ನೇ ಪರೀಕ್ಷೆ ಒಳಗೆ ಫೇಲ್ ಆದರೆ ಏನೈತೆ? 3ನೇದು ಐತಿಲ್ಲೋ. ಹೀಗಾಗಿ ಇವತ್ತು ವಿದ್ಯಾರ್ಥಿಗಳದನ್ನು ಸೀರಿಯಸ್ ತೆಗೆದುಕೊಳ್ಳಾರ್ದನ ಪರೀಕ್ಷೆ ಅಂದ್ರೆ ಭಾಳ ಹಗರಾಗಿ ಇವತ್ತು ತೆಗೆದುಕೊಳ್ಳಿಕ್ಕಿದ್ದಾರೆ. ಇದು ಮೊದಲನೇ ಕೆಟ್ಟ ಪರಿಣಾಮ. 2ನೇದ್ದು, ಪರೀಕ್ಷೆ 1, 2, 3 ಮಾಡ್ತಾರೆ. ನೋಡಿ, ಈ 3 ಪರೀಕ್ಷೆ ಮಾಡೋದ್ರಿಂದ ಇವು ಎಲ್ಲಿ ಮಟ್ಟ ನಡೀತಾವ್ರಿ? ಜುಲೈ ಎಂಡ್ ಮಟ್ಟ ನಡೀತಾವೆ. SSLC ಪರೀಕ್ಷಾ 3 ಪರೀಕ್ಷೆ ಮುಗಿಸ್ಬೇಕಾದ್ರೆ ಜುಲೈ ಎಂಡ್, PUC ಮುಗಿಸ್ಬೇಕಾದ್ರೆ ಜುಲೈ ಎಂಡ್. ಇದ್ರ ಪರಿಣಾಮ ಏನ್ರಿ? 3ನೇ ಪರೀಕ್ಷೆ ಬರ್ದಾವ, ಜುಲೈ ಎಂಡಕ್ಕೆ ಮುಗಿತಾವು. PUC ಆಗಲೇ ಸ್ಟಾರ್ಟ್ ಆಗಿರ್ತದೆ, ಜೂನ್ ಜುಲೈಗೆ ಸ್ಟಾರ್ಟ್ ಆಗ್ತದೆ ಕಾಲೇಜುಗಳು. 8 ಜೂನಿಗೆ ಸ್ಟಾರ್ಟ್ PUC ಕಾಲೇಜ್.
ಅಂದ್ರೆ 2 ತಿಂಗಳು ತಡವಾಗಿ PUC ಕೋರ್ಸ್ ಜಾಯ್ನ್ ಆಗ್ತಾನೆ, ಇಲ್ಲಿ ಪಾಸ್ ಆದ. ಮತ್ತು 2 ತಿಂಗಳ ಪಠ್ಯಕ್ರಮ ಬೋಧನೆ ಅವ್ನು ಲಭ್ಯ ಆಗುವುದಿಲ್ಲ. 2 ತಿಂಗಳ ಬೋಧನೆಯಿಂದ ಅವರು ವಂಚಿತರಾಗ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ಸೊ ಸಪ್ಲಿಮೆಂಟರಿ ಮೂರನೇ ಪರೀಕ್ಷೆ ಪಾಸ್ ಆದ ಹುಡುಗರು ಮುಂದಿನ ವರ್ಗಕ್ಕೆ ಹೋದಾಗ ಅವರು 2 ತಿಂಗಳ ಬೋಧನಾ ವ್ಯವಸ್ಥೆಯಿಂದ ವಂಚಿತರಾಗ್ತಾರೆ. ಇದರಿಂದ ಬಂದು ತೊಂದರೆ ಆಗ್ತದೆ ಅವ್ರಿಗೆ. ಮತ್ತು ಎರಡನೇದು ಏನಪ್ಪ ಅಂದ್ರೆ, ಈ ಪರೀಕ್ಷೆ 2 ಮತ್ತು 3 ಯಾವ ಶಾಲೆಯೊಳಗೆ ನಡೆಸ್ತಾರ ಆ ಶಾಲೆ ಬಂದ್ ಮಾಡ್ಬೇಕಾಗ್ತದ. ಮತ್ತು ಅಲ್ಲಿ ರೆಗ್ಯುಲರ್ ಹುಡ್ರು, ಆ ರೆಗ್ಯುಲರ್ ಹುಡ್ರು ಶಾಲೆ ಬಂದಾಯ್ತು ಅಂತಂದ್ರೆ ಅಲ್ಲಿ ಮಕ್ಕಳಿಗೆ ಆ ಬೋಧನಾ ಕಾರ್ಯದಿಂದ ವಂಚಿತರಾಗ್ತಾರೆ. ಇದ್ರ ಜೊತೆಗೆ ಪರೀಕ್ಷೆ 2, 3ಕ್ಕೆ ಇದೇ ಟೀಚರ್ಸ್ ಹೋಗ್ಬೇಕಲ್ಲ, ಪರೀಕ್ಷೆ ನಡೆಸೋಕ್ಕೂ ಹೋಗ್ಬೇಕು, ಮೌಲ್ಯಮಾಪನಕ್ಕೆ ಹೋಗ್ಬೇಕು. ಮತ್ತು ಪರೀಕ್ಷೆ 2, 3ಕ್ಕೆ ಯಾರು ಶಿಕ್ಷಕರು ಹೋಗ್ತಾರ, ಯಾವ ಶಾಲೆಯಿಂದ ಹೋಗಿರ್ತಾರ ಆ ಶಾಲೆಯೊಳಗೆ ಆ ಮಕ್ಕಳಿಗೆ ಬೋಧನೆ ಮಾಡೋ ಟೀಚರ್ಸೇ ಇಲ್ಲ. ಅಲ್ಲಿ ಎಷ್ಟೊಂದು ಅವ್ಯವಸ್ಥತೆ ಆಗ್ತದೆ. ಇದ್ರ ಬಗ್ಗೆ ಇವತ್ತು ಸರ್ಕಾರ ಚಿಂತನೆ ಮಾಡಿಲ್ಲ, ವಿಚಾರ ಮಾಡಿಲ್ಲ. ದಿಢೀರೇ 3 ಪರೀಕ್ಷೆ ನಡೆಸ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದದ. ಆ ವಿಚಾರದೊಳಗೆ ನಾನು ಸರ್ಕಾರವನ್ನು ಒತ್ತಾಯಿಸ್ತೀನಿ, 3 ಪರೀಕ್ಷೆ ಮಾಡೋದನ್ನು ಬಂದ್ ಮಾಡಿರಿ. ಮೊದಲು ಯಾವ ರೀತಿ ಇತ್ತು, ಒಂದು ಆ್ಯನ್ಯುವಲ್ ಎಕ್ಸಾಮಿನೇಷನ್ನು, ಒಂದು ಸಪ್ಲಿಮೆಂಟರಿ ಎಕ್ಸಾಮಿನೇಷನ್, ಆ ಪದ್ಧತಿಯನ್ನು ಮುಂದುವರಿಸಬೇಕಂತ ತಿಳ್ಕೊಂಡು ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ. 4ನೇದು ಪ್ರಮುಖವಾದಂಥ ಅಂಶ, ಮೊನ್ನೆ 24ಕ್ಕೆ SSLC ಪರೀಕ್ಷೆ ನಡೀತು. ಆ ಪರೀಕ್ಷೆಯಲ್ಲಿ ಸಾಕಷ್ಟು ಅವಾಂತರಗಳಾಗ್ಯಾವ. ನೋಡಿ, ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದೊಳಗೆ ಈ ನಕಲು ಪದ್ಧತಿಯನ್ನು ನಿಯಂತ್ರಣ ಮಾಡಲಿಕ್ಕೆ, ಅದನ್ನು ನಿಲ್ಲಿಸಲಿಕ್ಕೆ ವೆಬ್ ಕಾಸ್ಟಿಂಗ್ ಮಾಡಿದೆ. ಈ ವೆಬ್ ಕಾಸ್ಟಿಂಗ್ ಮಾಡೋದು ತಪ್ಪೇನೆ ಅಂತ ನನಗಿಲ್ಲ. ವೆಬ್ ಕಾಸ್ಟಿಂಗ್ ಮಾಡೋದ್ರಿಂದ ಬೆಂಗಳೂರಲ್ಲಿ ಕೂತ್ಕೊಂಡು ಇಲಾಖೆಯವರು ಯಾವ ಪರೀಕ್ಷೆ ಸೆಂಟರ್ ಒಳಗೆ, ಯಾವ ರೂಮ್ನೊಳಗೆ ಏನೇನು ನಡೀತೈತೆ ಅಲ್ಲಿ ನಿಂತ್ಕೊಂಡು ನೋಡೋಕ್ಕಾಗತ್ತೆ. ಈ ಪದ್ಧತಿ ಮೊದಲು ಇರಲಿಲ್ಲ. ರೆಕಾರ್ಡಿಂಗ್ ಅದಕ್ಕೆ ಇಷ್ಟ ಇತ್ತು, ಕ್ಯಾಮ್ರಾ ಆಗ್ತಿದ್ರು ಅಷ್ಟೇ. ವೆಬ್ ಕಾಸ್ಟಿಂಗ್ ಮೊದಲು ಇರಲಿಲ್ಲ. ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದರು. ಇದು ಸ್ವಾಗತ ಮಾಡ್ತೀವಿ ಪರೀಕ್ಷೆಯಲ್ಲಿ. ಯಾಕಂದರೆ ಪರೀಕ್ಷೆ ಪಾವಿತ್ರ್ಯತೆಯನ್ನು ಕಾಯ್ಕೋಬೇಕಾಗ್ತದೆ. ಹಾಗಾಗಿ ವೆಬ್ ಕಾಸ್ಟಿಂಗ್ ಮಾಡಿದ್ದನ್ನು ಸ್ವಾಗತ ಮಾಡ್ತೀನಿ ನಾನು. ಆದರೆ ಏನಾಯಿತು, ಫಸ್ಟ್ ಟೈಮ್ ಇದನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ರೂಮ್ ಸೂಪರ್ವೈಸರ್ ಇರ್ತಾನೆ, 2ನೇದ್ದು ಅಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಇರ್ತದೆ, 3ನೇದ್ದು ಫ್ಲೈಯಿಂಗ್ ಸ್ಕ್ವಾಡ್ ಬರ್ತದೆ. ಇಷ್ಟೆಲ್ಲ ಇರ್ತದೆ. ರೂಮ್ ಸೂಪರ್ವೈಸರ್ ಇರ್ತಾರ, ಅವಾಗ ಸಿಟ್ಟಿಂಗ್ ಸ್ಕ್ವಾಡ್ ಬಂದು ರೂಮ್ ಅಡ್ಡಾಡ್ತಿರ್ತಾರ, ಫ್ಲೈಯಿಂಗ್ ಸ್ಕ್ವಾಡ್ ಬರ್ತದ. ಈ ನಿಯಂತ್ರಣ ಸಾಕಾಗಿತ್ತು ಅವ್ರು. ಆದರೆ ಈ ವೆಬ್ ಕಾಸ್ಟಿಂಗ್ ಬಂದ ಕೂಡಲೇ ಮಕ್ಕಳಲ್ಲಿ ಒಂದು ಭಯಭೀತಿ ಜಾಸ್ತಿ ಆಯಿತು. ಮೊದಲಾಗ ಪರೀಕ್ಷೆ ಅಂದ್ರೆ ಮಕ್ಕಳು ಹೆದರ್ತಾರೆ. ತಂದೆ ತಾಯಿ, ಪಾಲಕರು, ನಾವೆಲ್ಲರೂ ಕೂಡ ಮಾನಸಿಕ ಸಿದ್ಧತೆ ಮಾಡಿ ಅವ್ರನ್ನ ಕಳಿಸ್ತಿರ್ತೀವಿ. ವಿದ್ಯುತ್ ನಿಯಂತ್ರಣ ವ್ಯವಸ್ಥೆ ಸಾಕಾಗಿತ್ತು. ವೆಬ್ ಕಾಸ್ಟಿಂಗ್ ಮಾಡಿಕೊಂಡು ಮಕ್ಕಳು ಭಾಳ ಫಸ್ಟ್ ಟೈಮ್ ಬಂದಿರೋದ್ರಿಂದ ಏನಾಗುತ್ತೋ ಏನಿಲ್ಲ ಭಯಪಟ್ಟು ಆ ಭಯದ ವಾತಾವರಣದೊಳಗೆ ಪರೀಕ್ಷೆ ಬರೆದ್ರು ಮೊನ್ನೆ. ಅದ್ರ ಜೊತೆಗೆ ಬೇರೆ ಬೇರೆ ಕಾರಣಗಳಿದಾವೆ. ಈ ವರ್ಷದ ರಿಸಲ್ಟ್ ಏನಾಗಿದ್ರಿ, ರಾಜ್ಯದ ಇತಿಹಾಸದೊಳಗೆ ಆಗಿರಲಿಲ್ಲ. ಅತ್ಯಂತ ಕಡಿಮೆ ಆಗ್ಯದ ಅದಕ್ಕೆ ಅದನ್ನು ಗೌಪ್ಯ ಇಟ್ಟಾರ. ಇನ್ನೂ ಅದನ್ನು ರಿಯಲ್ ರಿಸಲ್ಟ್ ಏನಾಗೈತೆ ಅಂತ ತಿಳ್ಕೊಂಡು ವೆಬ್ ಕಾಸ್ಟಿಂಗು ಬೇರೆ ಬೇರೆ ಕಾರಣ, ಯಾವ ಬೇರೆ ಬೇರೆ ಕಾರಣನ ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ, ನಾನು ಹೇಳಿಕ್ಕೆ ಹೋಗೋದಿಲ್ಲ. ಬೇರೆ ಬೇರೆ ಕಾರಣಗಳು ಅದಾವೆ. ಬರೀ ವೆಬ್ ಕಾಸ್ಟಿಂಗ್ ಮಾಡಿರೋದ್ರಿಂದ ಈ ವರ್ಷ ರಿಸಲ್ಟ್ 43 ಆಗೈತೆ, ಅದನ್ನು ಇವರು ಮತ್ತೆ ಹೆಚ್ಚು ಮಾಡಿದರು. 43 ಆಗಲಿಕ್ಕೆ ವೆಬ್ ಕಾಸ್ಟಿಂಗ್ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳಿದ್ದಾವೆ. ಆದರೆ ಒಟ್ಟಾರೆ ಈ ವರ್ಷ ರಿಸಲ್ಟ್ ಅತ್ಯಂತ ಕಡಿಮೆ ಆಗಿದೆ. ಇಡೀ ರಾಜ್ಯದ ಇತಿಹಾಸದೊಳಗೆ ಫಸ್ಟ್ ಟೈಮ್ 43% ಆಗ್ಯದಂತ ನನಗೆ ಕೇಳಿ ಬಂದಾಗ. ಅದು ಇನ್ನೂ ರಿಯಲ್ ಏನೈತೆ ಯಾರಿಗೆ ಗೊತ್ತು. 43ಕ್ಕಿಂತ ಕಡಿಮೆನೂ ಇರ್ಬೋದು. ಅದನ್ನ ಯಾಕೋ ಹೊರಗೆ ತರವಲ್ಲ. ಸೊ ಇದು ರಾಜ್ಯಕ್ಕೆ ಒಂದು ಅಪಮಾನ. ಮತ್ತು ಇಷ್ಟು ಕಡಿಮೆ ರಿಸಲ್ಟ್ ಆತಪ್ಪ ಅಂದ್ರೆ ನಾಳೆ ವಿದ್ಯಾರ್ಥಿಗಳು, ಪಾಲಕರು, ಸಾರ್ವಜನಿಕರು
ಸರ್ಕಾರದ ಮೇಲೆ ಯಾಕೆ ಇಷ್ಟು ರಿಸಲ್ಟ್ ಕಡಿಮೆ ಆಗಿ ಟೀಕೆ ಟಿಪ್ಪಣಿ ಮಾಡ್ತಾರೆ. ಸೊ ಆ ಭಯದ ವಾತಾವರಣದ ಸರ್ಕಾರ ಏನು ಮಾಡಿತು, ಗಪ್ಚಿಪ್ಪಾಗಿ 43 ಇದ್ದದ್ದನ್ನು ಎಷ್ಟಕ್ಕೆ ಏರಿಸಿದ್ರು ಇವರು? 73.40ಕ್ಕೆ ಏರಿಸಿದ್ರು. ಮರ್ಯಾದೆ ಮುಚ್ಕೊಳಕ್ಕೆ, ರಾಜ್ಯದ ಮರ್ಯಾದೆ ಮುಚ್ಕೊಳಕ್ಕಂದ್ರೆ ಇತಿಹಾಸದೊಳಗೆ ಇಷ್ಟು ಕಡಿಮೆ ಎಂದೂ ಆಗೇ ಇಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇದು ಯಾರು ಸಲಹೆ ಕೊಟ್ಟರು ನಿಮಗೆ? ನೀವು ಯಾರನ್ನ ಕೇಳಿದಿರಿ? ಇದು ಮೂಲ ಪ್ರಶ್ನೆ. ಮತ್ತಿದು ಅವಶ್ಯಕತೆ ಇತ್ತು ಹ್ಯಾಂಗೆ? ನನ್ನ ವೈಯಕ್ತಿಕ ವಿಚಾರ ಏನಪ್ಪ ಅಂದ್ರೆ, ಒಂದು ರಿಯಲ್ ರಿಸಲ್ಟ್ ಹೊರಬಿತ್ತು. ಪರೀಕ್ಷೆ ಯಾಕೆ ಮಾಡ್ತಾರ್ರಿ? ವಿದ್ಯಾರ್ಥಿ ಎಷ್ಟು ಅರ್ಥೈಸ್ಕೊಂಡಾನ, ಎಷ್ಟು ತಿಳ್ಕೊಂಡಾನ, ಎಷ್ಟು ಗ್ರಹಿಸ್ಕೊಂಡಾನ ಅನ್ನೋ ಟೆಸ್ಟ್ ಮಾಡಲಿಕ್ಕೆ ಅದು ಪರೀಕ್ಷೆ ತಗೋತೀವಿ ನಾವು. ಸೊ ರಿಯಲ್ ಟೆಸ್ಟ್ ಬಂದಿತ್ತು, ರಿಯಲ್ ಕ್ವಾಲಿಟಿ ಹೊರಗೆ ಬಂದಿತ್ತು, ಅದನ್ನು ಹಾಗೆ ಬಿಡ್ಬೋದಾಗಿತ್ತಲ್ಲ. ರಿಸಲ್ಟ್ ಕಡಿಮೆ ಆಯಿತು ಅಂದರೆ ಯಾಕೆ ಕಡಿಮೆ ಆಯಿತು, ಅದಕ್ಕೆ ಕಾರಣಗಳನ್ನು ಹುಡುಕ್ಬೇಕಾಗಿತ್ತು. ಕಾರಣಗಳನ್ನು ಹುಡುಕಿ ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಕ್ರಮವನ್ನು ಸರ್ಕಾರ ಕೈಕೋಬೇಕಾಗಿತ್ತು. ಏನು ತಪ್ಪೇನಿಲ್ಲ, ಕಡಿಮೆ ಬಂದರೆ ಏನು ತಪ್ಪಾಗ್ತದೆ? ರಿಯಲ್ ರಿಸಲ್ಟ್ ಬಂದದ, ರಿಯಲ್ ಫಲಿತಾಂಶ ಬಂದದ, ಲೆಟ್ ಅಸ್ ಫೇಸ್ ಇಟ್. ಕೂತ್ಕೊಂಡು ಅಧ್ಯಯನ ಮಾಡಬೇಕು. ಯಾಕೆ ಕಡಿಮೆ ಆಯ್ತಪ್ಪ, ಎಲ್ಲೆಲ್ಲಿ ಉಪದೋಷ ಆಗ್ಯದ, ವಿದ್ಯಾರ್ಥಿಗಳು ಓದಿಲ್ಲೋ, ಪಾಠ ಬೋಧನೆ ಸರಿಯಾಗಿ ಆಗಿಲ್ಲೋ, ಸರ್ಕಾರದ ಮಟ್ಟದೊಳಗೆ ಏನಾದ್ರು ನಮ್ಮ ಲೋಪದೋಷಗಳದಾವೋ, ಕಲ್ಸಕ್ಕೆ ಶಾಲೆಗಳ ಟೀಚರ್ಸ್ ಅದಾರೋ ಇಲ್ಲೋ, ಇದನ್ನೆಲ್ಲ ಅಧ್ಯಯನ ಮಾಡಿ ಏನು ಕೊರತೆ ಆಗ್ಯದ, ಯಾವ ಕಾರಣಕ್ಕಾಗಿ ರಿಸಲ್ಟ್ ಕಡಿಮೆ ಆಗ್ಯದ ಸುಧಾರಣೆ ಮಾಡಕ್ಕೆ ಬರ್ತಿತ್ತು. ಅದನ್ನ ಮಾಡಲಿಲ್ಲ. 43 ಇದ್ದದ್ದನ್ನು 73 ಮಾಡಲಿಕ್ಕೆ ಇವ್ರು ಏನು ಮಾಡಿದರು? ಕ್ರಮಾಂಕ ಕೊಡುವಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತೀವಿ. ಗ್ರೇಸ್ ಮಾರ್ಕ್ಸ್ ಕೊಡುವೊಳಗೆ ಒಂದು ನೀತಿ ಇತ್ತು. ಬಟ್ 6 ಸಬ್ಜೆಕ್ಟ್ ಒಳಗೆ 3-4 ವಿಷಯದೊಳಗೆ ಮಿನಿಮಮ್ 3-4 ವಿಷಯದೊಳಗೆ ಮಿನಿಮಮ್ 35 ತಗೋಬೇಕು. ಅವಾಗ ಉಳಿದೋದು ವಿಷಯಕ್ಕೆ ಎಲ್ಲೆಲ್ಲಿ ಕಡಿಮೆ ಇದ್ದಿರ್ತಾನ ಅಲ್ಲಿ ಕ್ರಮಾಂಕ ಕೊಡಬೇಕಂತ. ಆ 35 ತೆಗೆದು ಇವ್ರು 25 ಮಾಡಿದ್ರು. 25 ಬಿದ್ರೂ ಕೂಡ 25 ತೊಗೊಂಡ್ರೂ ಕೂಡ ಅವ್ರಿಗೆ ಕ್ರಮಾಂಕ ಕೊಡ್ಬೇಕನ್ನೋದು ಬದಲಾವಣೆ ಮಾಡಿದ್ರು. ಹಿಂದೆ ಇತಿಹಾಸದೊಳಗೆ ಮ್ಯಾಕ್ಸಿಮಮ್ ಕ್ರಮಾಂಕ ಎಷ್ಟು ಕೊಟ್ಟಾರೆ? ಗ್ರೇಸ್ ಮಾರ್ಕ್ಸ್ 10 ಕೊಟ್ಟಾರೆ. ಈ ವರ್ಷ ಏನು ಮಾಡಿದ್ರು? ಅದನ್ನು ಡಬಲ್ ಮಾಡಿದ್ರು. ಸೊ ಈ ರೀತಿಯ ಬದಲಾವಣೆ ಮಾಡೋದ್ರ ಮೂಲಕ 43 ಇದ್ದಿದ್ದನ್ನು ಇವತ್ತು ಸರ್ಕಾರದವರು ಹೆಚ್ಚಿನ ಗ್ರೇಸ್ ಮಾರ್ಕ್ಸ್ ಕೊಡೋದ್ರ ಮೂಲಕ 73 ಮಾಡಿದ್ದಾರೆ. ಹೀಗಾಗಿ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಮಾಡಿದಂಗೆ ಇದನ್ನು ಮಾಡೋಕ್ಕೆ ಹೇಳಿದವರು ಯಾರು? ಯಾವ ಶಿಕ್ಷಣ ತಜ್ಞರ ಸಮಿತಿ ಇದಕ್ಕೆ ಶಿಫಾರಸು ಮಾಡಿದ? ಏನು ಡಿಪಾರ್ಟ್ಮೆಂಟನ ಅಥವಾ ಶಿಕ್ಷಣ ಮಂತ್ರಿಗಳ ಡಿಸಿಷನ್ ತೊಗೊಂಡು ಹೇಳಿದರು? ನೋಡಿ, ಇತ್ತೀಚೆಗೆ ಹೊತ್ತು ಪೇಪರ್ನೇ ಬಂದದ್ರು. ಏನು ಬಂದದ? ಏನು ಪರೀಕ್ಷೆ ಆಗೈತಿ, ಇದಕ್ಕೆ ಅಷ್ಟ ನಾವು ಈ ಕ್ರಮಾಂಕ ಕೊಟ್ಟಿವಿ. ಪರೀಕ್ಷೆ ನಂಬರ್ 2, ಪರೀಕ್ಷೆ ನಂಬರ್ 3 ಕ್ರಮಾಂಕ ಕೊಡುವುದಿಲ್ಲ. ರೀ ಮೊನ್ನೆರ ಕೂಡಿ ನಿರ್ಣಯ ಕೈಗೊಂಡ್ರಿ ಈ ಗ್ರೇಸ್ ಮಾರ್ಕ್ಸ್ ಕೊಡಕ್ಕೆ 10-20 ಕೊಡಕ್ಕೆ. ದಿಢೀರ್ನ 10-15 ದಿನದೊಳಗನೆ ಪರೀಕ್ಷೆ 2-3ಕ್ಕೆ ನಾವು ಕೊಡೋದಿಲ್ಲ. ಈ ಸರ್ಕಾರಕ್ಕೆ, ಈ ಮಧು ಬಂಗಾರಪ್ಪನವ್ರಿಗೆ ಬುದ್ಧಿ ಐತಿ ಇಲ್ಲ ಪ್ರಶ್ನೆ ಮಾಡೋದು ನನಗೆ ವಿಚಾರ ಮಾಡ್ಬೇಕಾಗ್ತದೆ. ಗ್ರಾಮ ಶಬ್ದೊಳಗೆ ಹೇಳಿ ತಲೆ ಐತಿವಲ್ಲ ಅಂತ ತಿಳ್ಕೊಂಡು ಯಾವ ರೀತಿ ಮಾಡ್ಲಿಕ್ಕೆ ಇವ್ರು ಹೇಳೋರು ಕೇಳೋರು ಎಲ್ಲೋ ಇಲ್ವಾ? ಅರ್ಥ ಆಗ್ತಾ ಇಲ್ಲ. ಇವತ್ತು ಪೇಪರಿಗೆ ಬಂದದ್ದು ನೋಡಿ, ಮೊನ್ನೆ ಪರೀಕ್ಷೆ ಕೊಟ್ಟು ಹೋದ್ ಗ್ರೇಸ್ ಮಾರ್ಕ್ಸ್ ಇನ್ನು ಮುಂದೆ ನಾವು ಕೊಡೋಲ್ಲ ಅಂತ ದಿನಕ್ಕೊಂದು ನಿರ್ಣಯವನ್ನು ಸರ್ಕಾರ ಇವತ್ತು ಮಾಡಿ ವಿದ್ಯಾರ್ಥಿಗಳನ್ನು ಇವತ್ತು ಗೊಂದಲಕ್ಕೆ ಮಾಡ್ಲಿಕ್ಕತ್ತಾರೆ. ಭಾಳ ಮುಖ್ಯವಾಗಿ ನಾನು ಮತ್ತೊಂದು ಸರ್ಕಾರ ತಪ್ಪು ಮಾಡಿದ್ದೇನಪ್ಪ ಅಂತಂದ್ರೆ, ನೋಡಿ ಈ ವರ್ಷ ಒಂದು ನಿರ್ಣಯ ಕೈಗೊಂಡು. ಏನು ನಿರ್ಣಯ? 5, 8, 9, 11ನೇ ತರಗತಿಗೆ 5ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 11ನೇ ತರಗತಿ ಈ 3 ತರಗತಿಗಳಿಗೆ ಎಷ್ಟು? 4 ಅಂದ್ರೆ ಹೈಸ್ಕೂಲ್ನೊಳಗೆ, ಪ್ರೈಮರಿ ಹೈಸ್ಕೂಲ್ನೊಳಗೆ 3, ಒಂದು ಜೂನಿಯರ್ PUC ಕಾಲೇಜ್ನೊಳಗೆ 1. ಇಲ್ಲಿವರೆಗೆ ಆ ಶಾಲಾ ಮಟ್ಟದೊಳಗೆ ಪರೀಕ್ಷೆ ನಡೀತದೆ.
ಅದರೀಗ ಈ ವರ್ಷ ಏನು ನಿರ್ಣಯ ತೊಗೊಂಡ್ರು, 5, 8, 9, 10ನೇ ತರಗತಿಗೆ ಇಲಾಖೆಯಿಂದ ಸರ್ಕಾರದಿಂದ ನಾವು ಪರೀಕ್ಷೆ ನಡೆಸ್ತೀವಿ ಅಂತ ತಿಳ್ಕೊಂಡು ನಿರ್ಣಯ ಕೈಗೊಂಡು ಆಯಿತು. ಪರೀಕ್ಷೆಯನ್ನು ಇಲಾಖೆಯವ್ರು ನಡೆಸೋದು ತಪ್ಪೇನಲ್ಲ, ಇನ್ನೂ ಸ್ಟ್ರಿಕ್ಟ್ ಆಗ್ತದೆ. ಶಾಲಾ ಮಟ್ಟದೊಳಗೆ ನಡೆಯೋದಕ್ಕೆ ನೀವು ಇಲಾಖೆ ಮಟ್ಟದ ನಡೆಯೋದ್ರಿಂದ ರಾಜ್ಯದೊಳಗೆ ಒಂದು ಯೂನಿಫಾರ್ಮಿಟಿ ಬರ್ತದೆ. ಒಂದೇ ಪ್ರಶ್ನೆ ಎತ್ಬೋದು, ಮಾದರಿಯ ಒಂದು ಯೂನಿಫಾರ್ಮಿಟಿ ಬರ್ತದೆ. ರಾಜ್ಯದೊಳಗೆ ಪರೀಕ್ಷೆ ಒಳಗೆ ಒಂದು ಯೂನಿಫಾರ್ಮಿಟಿ ತರೋದು ಲಿಸ್ಟ್ಗಳೊಳಗೆ ಇದು ನಿರ್ಣಯ ಕೈಗೊಂಡಿದ್ದು ಸ್ವಾಗತ ಮಾಡುತ್ತೆ, ತಪ್ಪೇನಲ್ಲ. ಆದರೆ ಇವತ್ತು ಏನಾಗ್ಯದ, ಈ ನಿರ್ಣಯ ಕೈಗೊಂಡ್ಮ್ಯಾಗ ಈ ನಿರ್ಣಯವನ್ನು ಜಾರಿ ಮಾಡಬೇಕಾದ್ರೆ ಅದನ್ನು ತಪ್ಪು ಮಾಡಿದ್ದಾರೆ ಸರ್ಕಾರ, ಶಿಕ್ಷಣ ಮಂತ್ರಿಗಳು ತಪ್ಪು ಮಾಡಿದ್ದಾರೆ. ಇದು ಜಾರಿ ಮಾಡಬೇಕಾದ್ರೆ, ನಿರ್ಣಯ ಕೈಗೊಂಡ್ರು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಜಾರಿ ಮಾಡಬೇಕಾದ್ರೆ ಶಿಕ್ಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು, ಶಿಕ್ಷಣ ಆಡಳಿತ ಮಂಡಳಿಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಈ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜ್ಮೆಂಟ್ಗಳದಾವ, ಸಂಘ ಮಾಡ್ಕೊಂಡಾರ, ಅವರು ವಿಶ್ವಾಸ ತೆಗೆದುಕೊಳ್ಬೇಕಾಗಿತ್ತು. ಅವ್ರು ಕರೆಸಿ ನೋಡ್ರಿ, ಈ ಕಾರಣಕ್ಕಾಗಿ ಈ ವರ್ಷದಿಂದ ನಾವು 5, 8, 9, 11 ತರಗತಿಗಳಿಗೆ ನಾವೇ ಇಲಾಖೆ ನಡೆಸ್ತೀವಿ. ಯಾಕೆ ನಡೆಸ್ತೀವಿ ಅದನ್ನು ಕನ್ವಿನ್ಸ್ ಮಾಡಬೇಕಾಗಿತ್ತು, ಅದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಸರ್ಕಾರ ಕೆಲಸ ಮಾಡಲಿಲ್ಲ, ಶಿಕ್ಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಶಿಕ್ಷಕರ ಸಂಘಟನೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಈ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಅದಕ್ಕೆ ಅವ್ರೇನು ಮಾಡಿದರು, ಇದು ಒನ್ ಸೈಡೆಡ್ ನಿರ್ಣಯ ಆಯ್ತು ಸರ್ಕಾರ. ಅವ್ರೇನು ಮಾಡಿದರು, ಸರ್ಕಾರ ಇಲ್ಲಿವರೆಗೆ ನಾವು ಮಾಡ್ತಿದ್ವಿ, ಇದು ಸರ್ಕಾರ ಮಾಡೋದು ಬೇಡ ಅಂತ ಹೈಕೋರ್ಟ್ಗೆ ಹೋದರು, ಸಿಂಗಲ್ ಬೆಂಚ್ನಿಂದ ಡಬಲ್ ಬೆಂಚ್ಗೆ ಹೋದರು. ಎಲ್ಲಿ ಮಟ್ಟ ಓದ್ತಿದ್ರು, ಸುಪ್ರೀಂ ಕೋರ್ಟ್ ಮಟ್ಟ ಹೋಯ್ತು. ಈ ವಿಷಯ ಸಣ್ಣ ವಿಷಯ. ಮೊದಲೇ ಬಾರಿಗೆ ಹೈಕೋರ್ಟ್ ಹೇಳಿತು, ಆಯಿತು ಇಲಾಖೆಯವ್ರು ನಡೆಸಂತ. ಸಿಂಗಲ್ ಬೆಂಚ್ನಿಂದ ಫುಲ್ ಬೆಂಚ್ಗೆ ಹೋಯಿತು, ಅಲ್ಲಿ ವಿರುದ್ಧ ಆಯಿತು, ಸ್ಟೇ ಬಂತು, ಸುಪ್ರೀಂ ಕೋರ್ಟ್ ಹೋದರು. ಇವತ್ತು ಸುಪ್ರೀಂ ಕೋರ್ಟ್ದವ್ರು ಏನು ಮಾಡ್ಯಾರ, ಏನು ಇಲಾಖೆಯವ್ರ ಪರೀಕ್ಷೆ ನಡೆಸಿರಲ್ಲ ನೀವು 5, 8, 9, 11 ಆ ರಿಸಲ್ಟ್ ಅನೌನ್ಸ್ ಮಾಡಬೇಡ, ರಿಸಲ್ಟ್ ಅನೌನ್ಸ್ ಮಾಡಬೇಡ ಅಂತ ಸ್ಟೇ ಕೊಟ್ಟದ್ದು ಸುಪ್ರೀಂ ಕೋರ್ಟ್. ನೋಡಿ, ಈಗಾಗಲೇ ನಾವು ಮೇ ಎಂಡಿಗೆ ಬಂದ್ವಿ, ಜೂನಿಗೆ ಸಾಲ ಪ್ರಾರಂಭ ಆಗಬೇಕು. ಆ ಹುಡುಗ ಪರೀಕ್ಷೆ ಬರ್ತಾನಲ್ಲ 5, 8, 9, 11 ಆ ವಿದ್ಯಾರ್ಥಿಗೆ ನಾವು ಪಾಸ್ ಆಗಿನ ಅನ್ನೋದು ಗೊತ್ತಿಲ್ಲ, ಫೇಲ್ ಆಗಿದೆ ಅನ್ನೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ, ರಿಸಲ್ಟ್ ಅನೌನ್ಸ್ ಮಾಡೋಂಗಿಲ್ಲ. ನಮ್ಮ ರಾಜ್ಯದೊಳಗೆ ಸುಮಾರು 1 ಕೋಟಿ ವಿದ್ಯಾರ್ಥಿಗಳ ಪಾಲಕರದಾರ. ಅವ್ರಿಗೆ ಮಾನಸಿಕ ಹಿಂಸೆ ಎಷ್ಟು ರೀ. ಒಂದು ರಿಸಲ್ಟ್ ಏನಾಗೈತೆ ಗೊತ್ತಿಲ್ಲ, ಪಾಸ್ ಆದರೂ ಮಕ್ಕಳು ಫೇಲ್ ಆದರೂ ಗೊತ್ತಿಲ್ಲ. ಜೂನ್ ಇದೇ ತಿಂಗಳ 29 ಶಾಲೆ ಪ್ರಾರಂಭ ಆಗ್ತದೆ. 5ನೇ ಹುಡುಗ 6ನೇಗೆ ಅಡ್ಮಿಷನ್ ಮಾಡ್ಸೋಕೆ ಬೇಕು. 8ಕ್ಕೆ ಪರೀಕ್ಷೆ ಬರ್ದಾರ, 9ಕ್ಕೆ ಅವ್ರು ಹೋಗ್ಬೇಕೋ ಬೇಡ, ಪಾಸ್ ಆಗೋದು ಗೊತ್ತಿಲ್ಲ, ಫೇಲ್ ಆಗೋದು ಗೊತ್ತಿಲ್ಲ. ಇಷ್ಟೊಂದು ಗೊಂದಲವನ್ನು ಈ ಸರ್ಕಾರ ಮಾಡ್ತೀವಿ. ಇದು ಯಾಕೆ ಎಡವಟ್ಟಾಯ್ತು ಇಷ್ಟೆಲ್ಲ? ಇಲಾಖೆ ಪರೀಕ್ಷೆ ನಡೆಸ್ತು ಅಂತ ತಿಳ್ಕೊಂಡು ನಿರ್ಧಾರ ಕೈಗೊಂಡ್ರಲ್ಲ, ನಿರ್ಧಾರ ಕೈಗೊಳ್ಕೊ ಪೂರ್ವದೊಳಗೆ, ಇದನ್ನು ಇಂಪ್ಲಿಮೆಂಟ್ ಮಾಡೋಕೆ ಪೂರ್ವದೊಳಗೆ ಇವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕನ್ವಿನ್ಸ್ ಮಾಡಿದ್ರೆ ಕೋರ್ಟು ಕಚೇರಿ ಈ ವಿಷಯ ಹೋಗ್ತಿರಲಿಲ್ಲ. ಇದರಲ್ಲಿಯೂ ಕೂಡ ಸರ್ಕಾರ ಇವತ್ತು ಎಡವಟ್ಟು ಮಾಡಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೆಲ್ಲ ಲೋಪದೋಷಗಳಾಗಬೇಕಾದ್ರೆ, ಇವು ಕೆಲವೊಂದು ಹೇಳಿದೆ ನಾನು, ಇಷ್ಟೆಲ್ಲ ಲೋಪದೋಷಗಳಾಗಬೇಕಾದ್ರೆ ಶಿಕ್ಷಣ ಸಚಿವರು ಇಲಾಖೆಯ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಲಿಲ್ಲ ಮತ್ತು ಸಂಪೂರ್ಣ ನಿರ್ಲಕ್ಷ್ಯ ಭಾವನೆಯನ್ನು ಅವರು ತೋರಿಸಿದಾರಂತ ಇದು ಸ್ಪಷ್ಟ ಆಗ್ತದೆ. ಇದನ್ನು ಖಂಡಿಸ್ತೀನಿ. ಮತ್ತು ಅವರು ಆಡಳಿತ ನಡೆಸುವಲ್ಲಿ, ಮಧು ಬಂಗಾರಪ್ಪನವರು ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಆಡಳಿತ ನಡೆಸಲಿಕ್ಕೆ ಬರಲಿಲ್ಲ, ಇಲಾಖೆ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ, ಸಂಪೂರ್ಣ ನಿರ್ಲಕ್ಷ್ಯ. ಹಾಗಾಗಿ ಇಷ್ಟೆಲ್ಲ ಲೋಪದೋಷಗಳಾಗಿದ್ದಾವೆ. ಈ ಎಲ್ಲ ಲೋಪದೋಷಗಳ ಹೊಣೆಯನ್ನು ಇವತ್ತು ಮಧು ಬಂಗಾರಪ್ಪನವ್ರು ವಹಿಸ್ಕೋಬೇಕಾಗ್ತದೆ. ಒಟ್ಟಾರೆ ನಮ್ಮ ಬೇಡಿಕೆ ಇವತ್ತು ಏನಂದರೆ, ಏಪ್ರಿಲ್ 2024 ಪರೀಕ್ಷೆ ಬಂತು. ಇದರಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಏನೇನು ಲೋಪದೋಷಗಳಾಗ, ರಿಸಲ್ಟ್ 43 ಆಗೈತೆ, ಆಗ್ಲಿಕ್ಕೆ ಕಾರಣ ಏನು? ಗ್ರೇಸ್ ಮಾರ್ಕ್ಸ್ ಕೊಟ್ಟು, ಎಂದು ಕೊಡಲಾದಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟು, ಇದು ಯಾರು ಮಾಡಿದ್ರು? ಅವಶ್ಯಕತೆ ಇತ್ತ? ಹಲವಾರು ಲೋಪದೋಷಗಳಾಗ್ಯಾವ. ಮತ್ತು ಇದಕ್ಕೆ ಯಾರು ಕಾರಣ?
ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಸ್ತಿನ ಕ್ರಮ ಕೈಗೊಳ್ಬೇಕಲ್ಲ. ಸೊ ಲೋಪದೋಷಗಳ ಬಗ್ಗೆ, ಯಾರು ತಪ್ಪು ಮಾಡಿದ್ರ ಬಗ್ಗೆ, ಅವ್ರ ಶಿಸ್ತಿನ ಕ್ರಮ ಕೈಗೊಳ್ಳೋ ಬಗ್ಗೆ ಇದೊಂದು ಎನ್ಕ್ವೈರಿ ಆಗಬೇಕು. ಉನ್ನತ ಮಟ್ಟದ ಅಧಿಕಾರಿ ಏನು ಒಂದು ಎನ್ಕ್ವೈರಿ ಸಮಿತಿ ರಚನೆ ಆಗಬೇಕು. ಹೀಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹಿಸ್ತೀನಿ, ಮೊನ್ನೆ ನಡೆದಂಥ SSLC ಪರೀಕ್ಷೆ ನಂಬರ್ 1 ಏನೇನು ಲೋಪದೋಷಗಳಾಗ್ಯಾವ, ಲೋಪದೋಷ ಆಗಲಿಕ್ಕೆ ಯಾರು ಕಾರಣೀಕರ್ತರದ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಒಂದು ಉನ್ನತ ಮಟ್ಟದಂಥ ಒಂದು ಎನ್ಕ್ವೈರಿ ಆಗಬೇಕಾಗ್ಯದ. ಹಾಗಾಗಿ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹಿಸ್ತೀನಿ, ಒಂದು ಸಮಿತಿಯನ್ನು ಎನ್ಕ್ವೈರಿ ಕಮಿಟಿಯನ್ನು ನೇಮಿಸಿ. ಇದ್ರ ಜೊತೆಗೆ ನಾನು ಇದೀಗ ಹೇಳಿದೆ 5, 8, 9, 11 ಶಾಲಾ ಮಟ್ಟದೊಳಗೆ ಪರೀಕ್ಷೆ ನಡೀತಿದ್ದು, ಅದನ್ನು ಇವತ್ತು ಇಲಾಖೆ ಮಟ್ಟದೊಳಗೆ ಮಾಡ್ಬೇಕಂತ ಹೇಳಿದರು. ಅದರಾಗೂ ಸಾಕಷ್ಟು ಗೊಂದಲ ಆಯಿತು. ಅದನ್ನು ಪರೀಕ್ಷೆಗಳನ್ನು ಇವ್ರು ಸರಿಯಾಗಿ ನಡೆಸಲಿಕ್ಕೆ ಆಗಲಿಲ್ಲ. ಅದರೊಳಗೂ ಲೋಪದೋಷ ಆಗಿ ಕೋರ್ಟು ಕಚೇರಿಗೆ ಹೋಗ್ಬೇಕಾಯ್ತು. ಇದಕ್ಕೆ ಕಾರಣೀಕರ್ತರು ಯಾರು? ಇದ್ರ ಬಗ್ಗೆಯೂ ಕೂಡ ಎನ್ಕ್ವೈರಿ ಆಗಬೇಕಂತಕೊಂಡು ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹಿಸ್ತಾ ಇದ್ದೇನೆ. ವಂದನೆಗಳು. ಕೆಲವೊಂದು ಪಟ್ಟಿ ಮಾಡಿ ಹೇಳಿದೆ ನಾನು. ಈ ಸರ್ಕಾರ ಬಂದ ನಂತರ ಏನೇನು ಶಿಕ್ಷಣ ಇಲಾಖೆ ಒಳಗೆ ಲೋಪದೋಷಗಳಿಂದ ಏನೇನು ಶಿಕ್ಷಣ ವ್ಯವಸ್ಥೆ ಹಾಳಾಗ್ಯದ, ಬಟ್ ಇದು ಸುಧಾರಣೆ ಮಾಡಲಿಕ್ಕೆ ಒಂದು ಎನ್ಕ್ವೈರಿ ಕಮಿಟಿ ಆಗಬೇಕು. ಅಲ್ರಿ, ಅವರೇ ವಿಧಾನಸೌಧ ಸರಿಯಾಗಿ ಮಾತಾಡಕ್ಕೆ ಬಂದಿಲ್ಲ. ಎಷ್ಟು ಸಲ ಬಂದ ಟಿ ವಿ ಒಳಗೆ. ಮೋದಿಯವ್ರ ಬಗ್ಗೆ ಏನು ಹೇಳ್ತಾರೆ ಇವರು ಕನ್ನಡ ನಾಡಿನಲ್ಲಿ ಹುಟ್ಟಿದವರು, ಕನ್ನಡಿಗರು, ಇವ್ರಿಗೆ ನಾಚಿಕೆ ಬರಬೇಕು. ತಾವು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳೋಕೆ ಮೋದಿಯವ್ರಿಗೆ ನೀವು ಮತ್ತೆ ಕಂಪೇರ್ ಮಾಡ್ಕೊತೀರಿ? ಮೋದಿಯವ್ರು ಕನ್ನಡಿಗರ? ಅರೆ, ಅವ್ರು ಮಾತಾಡಕ್ಕೆ ಕಲ್ತಾರೆ, ಇದನ್ನು ಅಪ್ರಿಷಿಯೇಟ್ ಮಾಡ್ರಿ. ನೀವು ಅವ್ರ ಬಗ್ಗೆ ಏನು ಟೀಕಾ ಮಾಡ್ತೀರಿ? ಕನ್ನಡಿಗರಿಗಾಗಿ ಕನ್ನಡ ನಾಡಿನೊಳಗೆ ಬಿಟ್ಟು ನಮಗೆ ಮಾತಾಡಕ್ಕೆ ಬರೋದಿಲ್ಲ, ನಿಮಗೆ ಮಾತಾಡಕ್ಕೆ ಬರೋಂಗಿಲ್ಲ ಅಂದ್ರೆ ಏನದು ಅರ್ಥ? ಅದನ್ನು ಮುಚ್ಚಿಕೊಳ್ಳಿಕ್ಕೆ ಮತ್ತೊಬ್ರು ಟೀಕಾ ಮಾಡ್ತೀರಾ? ಇವ್ರ ಕೆಲಸ ಏನು? ಕಾಂಗ್ರೆಸ್ನವ್ರ ಕೆಲಸ ಏನು? ತಿರ್ಗಾ ಮರ್ಗ ಮೋದಿಯವ್ರು ಟೀಕಾ ಮಾಡೋದು, ಕೇಂದ್ರ ಸರ್ಕಾರ ಟೀಕಾ ಮಾಡೋದು, ಮತ್ತು ಬೇರೆ ಏನಿಲ್ಲ ಇಲ್ಲ ಇವರಿಗೆ. ಓಕೆ, ಬೇರೆ ಏನು ಪ್ರಶ್ನೆ ಇಲ್ಲಂದ್ರೆ ಅಧ್ಯಕ್ಷರನ್ನ ಕೇಳಬೇಕ್ರಿ, ನಾಲ್ಕು ಉತ್ತರ ಕೊಡೋದು ಬೇಡ. ನಮ್ಮ ಜಿಲ್ಲಾ ಅಧ್ಯಕ್ಷ ಉತ್ತರ ಕೊಡ್ತಾರೆ ಅದಕ್ಕೆ. ಥ್ಯಾಂಕ್ ಯು. ದಿ ಫ್ರೈಡೇ ಟೈಮ್ಸ್ ನ್ಯೂಸ್, ಗದಗ್.